ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ప్లీజ్ సబ్స్క్రైబ్ చేయండి. ಮಧ್ಯಕ್ಕೆ ಬಂದು ಕಾಣಲೇನೆ. ಇದೇನು ಒಳ ಮಧ್ಯದಲ್ಲಿ ಮಳೆಯತ್ತಲು ಎಲ್ಲಿ ನೋಡಿದ್ರೆ ರಥ ತುರಗ ಛತ್ರ ಚಮರ ಪತಕೆ ಬಾಣ ಪಂಚಾಯತ್ ಪಡೆದುಕೊಂಡು ಸಮರ್ಥನೆ ಕಲೆ ಸಮೀದ ದಾವ ರಾಜ ದಾವ ದೇಶ ದೀಪರು ಎಲ್ಲಿಂದ ಬಂದ್ರೆ ಏನು ಕಾರಣ ಇವನ ಮಕ್ಕಳು ಪಾಳ ಪುಸ್ತಕ ಕಿತ್ತ ಈ ಪರಿ ಮಾಡ್ತಿರೋರು ಒಳ್ಳೆ ಮಾತಿನಿಂದ ಆಜ್ಞೆ ಕೊಟ್ಟರೆ ಹೋಯ್ತಾಯ್ತು. ಇಲ್ಲ ಹೋಯ್ತಂದ್ರೆ ಮನಜರ್ ಮುಂಭಾಗಕ್ಕೆ ರತನ್ ಬಿಡಂತೆ ಅತೀತ ಆಗ್ತದೆ. ಅದಮ ಕೌರವ ಕರ್ನಾದಿಗಳೇ, ನೀವು ದಾರಾಗ್ದಿಂದ ಹೀವನ ಮಕ್ಕಿರೆ ನಿಮ್ಮ ತಲೆಗಳನ್ನು ಬಿಡಿದು ನೆಲ ಕಪ್ಪಸವೆ ಇಂದ್ರ ಮಹಾರಾಜನಾಗಿ ನೆಲೆದೆ ಈವನದು ದಾರಾದು ಬಂದರೆ ನಮ್ಮ ರಾಜ ಆಗ್ಲಿ ಇಲ್ಲಂತೆ ನಮ್ಮ ರಾಜ ಆಗ್ಲಿ ಇಲ್ಲದೆ ನಮ್ಮ ವನದ ದಾರಾದು ಬಂದರೆ ನಿಮ್ಮನ್ನು ಚಂಡೆ ಕೈ ಕರ್ತಪ್ಪೆ ನಿಮ್ಮ ಮರ್ಯಾದೆ ಕೈ ನೋಡಿರೆ ಮುದದಿಂದ ಮದನ್ ಮತ್ತನ ಈವನ ಮಕ್ಕಳು ಫಲಪುತ್ರ ಕಿತ್ತ ಈ ಪರಿ ಮಾಡ್ತಿರುವರು. ಒಳ್ಳೆ ಮಾತಿನಿಂದ ನಮ್ಮ ರಾಜನಲ್ಲಿ ಬಂದರೆ ಹೋಯ್ತಾಯ್ತು, ಇಲ್ಲ ಹೋಯ್ತಂದ್ರೆ ಇಲ್ಲ ಬಂದರೆ ನಿಮ್ಮನ್ನು ಕೊಲ್ಲದಿಂದ ಬಿಡದ ನರದಮ ನೋಡು ನನ್ನ ಪರಿಶ್ರಮ ಸಾಧ್ಯವೇ ನಿಂದಿರ್ತೇವೆ ಬಂಡ. ಈ ಕೂಳನಾಡ ದುಸರಾಷ್ಟ್ರಮ ಕೌರವೆಂಬ ನರದಮನ ಅನೇಕ ಸಂದಡಿಯಿಂದ ಬಂದು ನಮ್ಮ ಹೊನ ದಾಳ ದುಳ್ಳ ಮಾಡಿ ಪುಷ್ಪದ ಕಿಚ್ಚಿ ಸರಗಳ ಮುರಿದು ನಮ್ಮ ಹೊನ ಮಾಳು ಮಾಡಿದ್ರೆ ರಾಜ ಸಾಂದ್ರನ ತೇಜ ನಿನ್ನ ಹಣೆಯುಳ್ಳ ಸಣ್ಣದ ಪಟ್ಟಿಯನ್ನು ತೆಗೆದ ಹದಮಾದವರ ಮತ್ತೆ ನರಕರಿಗಳ ಕಾರ್ಯವು ಮಾಡಿದರೆ ನಿನ್ನ ಮಖವನ್ನು ನಾಟಿದರೆ ಬೆಂಕಿಯಿಂದ ಬಾಡಿದ ಬಾಲಕನತೆ ತೋರುವುದು. ಇದು ಎನಗೆ ಅಘೋರವಾಯ ಕಾಣುವುದ ಕಣ್ಣಿಯ ವನಚಾರಣೆ ಇದಂಬ ಸಾಧ್ಯವೇಗಲೇ
ಕನಸುಗಳ ಮಾತು ಆಸೆ ಮಾಡಿ ಮಲಗಿಡವನು ಅವನಿಗೆ ಅಷ್ಟಾಸವೆಷ್ಟೇ ಅಂತೇಳಿ ನಾವು ಒಣಮತದ ಇರುವರೆಷ್ಟು ಹೇಳಕ್ಕೆ ನಮ್ಮನ್ನು ಚೆಂಡೆ ಕೈ ಕೊಡ್ತಪ್ಪಿದನು ಅವನಿಗೆ ಅಷ್ಟಾಸವೆಷ್ಟೇ ಅಂತೇಳಿ ರಾಜ ನಿನ್ನ ಈ ರೀತಿ ಅಪಮಾನ ಗೈದರೆ ಬಾಪ ಬಾಪ್ರೆ ಸುರಾನರ ಹೆಚ್ಚ ಶಬ್ದ ಹೋಗ್ತಾದರದರದೋಳು ನಮ್ಮನ್ನ ಸೋಲಿಸುವಂತೆ ಬೇರೆ ಕಾರ್ಯಕ್ರಮಗಳು ಹೌದು ರಾಜು ಅಹೋ ರಾಜ ಅಹೋ ಮಂತ್ರಿ ಅಹೋ ರಾಜು ಇಂದಿನ ದಿನ ಹೊಸ ವಾರ್ತೆಯನ್ನು ಕೇಳಿದ ಇದಕ್ಕೆ ಸಂದೇಹವಿಲ್ಲವಲ್ಲ ಮತ್ತೆ ನಮ್ಮ ವನದಲ್ಲಿರುವ 10 ಶಾಸ್ತ್ರ ಮಂದಿ ವನಚಾರರು ಮತ್ತು ಎಲ್ಲಿ ಹೋಗಿದ್ದ ವನಚಾರನಿಗೆ ಸೌರಿಸಲಾರು ನಮ್ಮ ವನಚರ ತತ್ಕವರ ಸೈನಂ ಕಂಡು ದಿಕ್ಕಿ ಓಡಿ ಹೋದರು ನನ್ನ ಮಿಡಿದು ಕಿಳಿ ನುಡಿದು ತಪ್ಪಿದವು ಇದಂ ಶ್ರೀಮನ್ ನೀಲಕಂಠನೆ ಬಲ್ಲ ಮಹಾರಾಜರೇ ನೀವು ಕೌರನ್ ಸತಿ ಪಡಿಬೇಕು ರಾಜ ಸಾಂದ್ರ ಜಯು ನಮ್ಮ ಹೊನವಂ ಪಕ್ಕದ ಹಳ್ಳ ದುಳ್ಳು ಮಾಡಿ ಅದಮರ ಎನ್ನ ಕೆಟ್ಟತನದಿಂದ ಕೊಟ್ಟಿ ಅವನ ಹೊಟ್ಟೆ ಎಂಬಗದರು ಈ ಸಾರಥಿ ತಡವಿ ಇನ್ನೇತಕ್ಕೆ ಒಕ್ಕಿನ ಬೇಡಿ ಅಂತ ತೆಗೆದಕೋ ಜಾಗ್ರತೆ ಹೊಳಿ ಬಳಿರೇವನ ಚಾರನೇ ನಿನ್ನನ್ನ ಅಂಜಸ ಬಂಜಸದವರ ದಾರ ಅವರು ಎಲ್ಲರನ್ನ ತೋರು ಬಳಿರಿ ಅವರ ನಮ್ಮ ಎಡದ ಜಡದ ಜಂಜೋರಿಯಿಂದ ಕಡದ ಪಾಸಾಯದಿಂದ ಕಟ್ಟಿ ಅಮರಾವತಿಯ ಕಾರಾಗೃಹ ಸೇರಿಸುವ ಖಂಡಿಯ ವನಚಾರನೇ ಇದಂತ ಅದೇ ಬಗರ ಜಾಗ್ರಿಂದ ಹೋಗ ನಡಿ ಗಂಡರ ಬುಗತೆ ಹೊತ್ತದ ಬಿಡದ ಅತಿ ಜಾಗ್ರತೆ ಜಗದ್ದೀಕರನಾದ ಮಂತ್ರಿ ಶೇಖರನೇ ಸ್ವರ್ಗ ಮಧ್ಯ ಪಾತಾಳ ಲೋಕದ ಮಧ್ಯದ ಲಟಾಸದಿಂದ ಕಟುಗ್ರತರವಾದ ಹಸ್ತಿನಾವತಿಯ ಪಟ್ಟಣ ಬಳಿರು ಎನ್ನ ದಿಟ್ಟತನದಿಂದ ಗಗನದು ಗೋಳಿಗೆ ಆದಮಕವರವನು ಎಂಬುವನು ಎಂಬುದೂತ ನಂಬಡದ ನಿಂತೆ ಗೋಳಿಗೆ ಅವರ ನಮ್ಮ ಎಡದ ಜಡದ ಖಂಡದ ಚಿನ ಚಿತ್ರ ಮಾಡದಿದ್ದಡೆದಾಗಿದಟ್ಟ ಚಿತ್ರಸೇನ ಒಟ್ಟಿನ ಸಾರ್ಥಕವಿನ್ನೇನು ವನಚಾರಣೆ ನಡಿ ಹೋಗೋಣ आवो गंधर्व राजा ಸಾರಥಿ ಕವರವ ನಮ್ಮ ಕೋಳನ ನಮ್ಮ ಭಯಕ್ಕೆ ಹಂಚಿ ಎಲ್ಲಿ ಅಡಿಗಿರುವನು ಅವನು ಎಲ್ಲಿ ಹಡಿಗೆ ಜರೆ ಬಿಡದ ಅವನ ಸೈನ್ಯ ಕಡದ ಕಡೆ ಕಂಡವಂ ತಗದ ಕಡೆ ಬಿಡಿ ಎಂದು ತಂದು ಗಂಡು ಗಲಿಗಲಿಯಿಂದ ನಡೆಸರಿದು ತಡಿಕ ಒಡ ಕರೆಸಿ ಮೋಡಿ ಹಿಡಿದ ಚಡಿ ಮಿಡಿ ಗಂಗುವ ಪಡೆವೆ ಪಕ್ಕರು ಪನ್ನಂ ಬಿಡದೆ ಪಡೆವೆ ಪಕ್ಕರು ಪನ್ನಂ ನಡತೆಲ್ಲ ಕಡದೆ ನೀ ಚಿಡ್ಬೇಕು ಗೋಳಿಗೆ ಹಾಲ ಪಡವಿ ಪಕ್ಕರು ಪನ್ನಂ ಬಿಡದೆ ಹಿಡಿದು
ಬೆರೆದ ಬಂದಿರುವ ಏ ಛತ್ರನಂದರದರೆ ಬಳಿಗೆ ನಮ್ಮ ಗಂಡರ ಬರಕ್ಕೆ ಬಂದಿರುವುದಲ್ಲೇ ಉಂಟು ಪಾಂಡವ ಕೌರವಾದಿಗಳೆಂಬ ಸಹೋದರರ ವಂಶಗೋಡು ನಿಲ್ಲರಿ ಎನ್ನ ಭುಜ ಬಲದ ಯಜ್ಗಳಿಗೇನು ಇಂದ್ರ ದೇವರ ವನಂದರು ದಾರದೆ ಬಂದು ಬೇಗ ಮುದ್ರೆ ಮರಗಡೆದು ಹೊಳವಕ್ಕು ದಾಳಾದೊಳ್ಳೆ ಬೆಳೆಸುವುದಕ್ಕೆ ನಿಮ್ಮಪ್ಪನಾದ ಅಂದಕನೇನು ಆಧಾರ ಕಳಿಸಿ ಬೆಳೆಸಿರು ಅಂತ ತಿಳಿದಿರುವಲ್ಲ ಅಲ್ಲ ಈ ಕೊಲ್ಲ ಕೌರವನೇ ನಿನ್ನನ್ನ ಕಂಡ ಕ್ಷಣವೇ ಎನ್ನ ಹೊಟ್ಟಿಯೊಳ ಹುಟ್ಟಿದ ಸಿಟ್ಟಿನಿಂದ ಈ ಕೋದಂಡದಿಂದ ಕೊಟ್ಟೆ ಎನ್ನ ಗೊಕ್ಕುವ ರೋಸದಿಂದ ಕೆಲವಗಳನ್ನು ಸಡಲಿಸಿ ಮಕ್ಕು ಮಾರಿಯ ಮುಂದೆ ಕುರಿ ಮರಿಯಂತೆ ಕಡದಂತೆ ಕಡಿವಲೇ ಬಂಡ ಖಂಡಿತವೇ ಆಶೀರ್ವಾದ ಹದಮನೆ ನೀನುದಾರೋ ಸಹಜವಾಗಿದೆ ಬಣ್ಣ ಎನ್ನಕರ ಪಲ್ಲವದೆ ಪೆಡೆದಿರಪ ಬೆಲ್ಲವಂ ಜಯಂಕರ ಚಪನವ ಮೋಡ ವಡದ ಕ್ಷಣಕ್ಕೆ ಬಳಿರಿ ಹಾಲ ಶ್ವಾಸನೆ ಎಂಬುವನು ತರಿಸಲಿ ಚಿತ್ತ ಪಲ್ಲಟನಾಗಿ ಹತ್ತರು ಹದಮನೆ ನಿನ್ನ ಸೋದರ ಮಾವನ ಸಗ್ನಿ ಎಂಬುವನ್ನ ಅಪಸಗ್ನ ನಮ್ ಕಪಟತನವಂ ಸೋಚಿಸಿ ಸುಂಟರ ಗಾಲ್ಯಂ ಚೆಲಕಿದ ದಂಟಿನ ರೌದೆಯಿಂದ ತಡಬಡಿಸುತ್ತ ಅಲೈ ಮೂರ್ಖನೇ ನೀನು ನಂಬಿದೆಯ ಕಬ್ಬಿಲಿಕಿನಾದ ಕರ್ಣನ ಎನ್ನನ್ನ ಕಂಡ ಕ್ಷಣವ ಮಳ್ಳ ಹಿಡಿದ ಕುರಿಯಂತೆ ಕಡಲೆತ್ತಿ ರೆಕ್ಕೆ ಮೇನೆಗಳ ಮೆಡಲಕ್ಕೆ ಓದಿನು ಮೆಕ್ಕಿಳದ ನಿಮ್ಮ ಬಲ ಜಾವ ಎಲ್ಲ ಮತ್ತೆ ಅರಿಗೆ ತತ್ತರಿಸಿದ ಆರ ಮಂಡಲಕ್ಕೆ ಬಿದ್ದು ಒದ್ದಾಡುತ್ತಿರುವ ನೋಡು ಕೌರವನೆಂಬ ಬಂಡ ಜಾಗೃತಿಯಿಂದ ಇವನ ಚಾರಣೆ ರಾಜು ಜಾಗೃತಿಯಿಂದ ಇವನನ್ನ ಎಟದ ಜನ ಮಾತ್ರದೊಳ್ಳ ದಿಟ್ಟತನದಿಂದ ಕಟ್ಟೆ ಮೆಕ್ಕಿದ ಬಲಕ್ಕೆ ಬೇಕಾಗ್ರ ಬೆಂಕಿಯನ್ನಗೊಳ್ಳುವ ಮಹದ್ಬಲ ಶಿವ ಸರ್ದಾರ ದಂಡ ಬೇರಂಡಗಳ ಒಂದು ತಿನ್ನುವಂತೆ ಸದಾಶಿವ ಅಪರ ಸುತ್ರ ಮಾಡಿ ಇನ್ನೇತಕ್ಕೆ ಈ ಕ್ಷಣದೊಳ್ಳು ಇವನ ಗತಿ ಏನಾಗದು ನೋಡಲು ಈ ಸಾರತೆ ಜಾಗ್ರತೆ ಓ ರಾಜು ಆಗೋ ಮಂತೆ ಹೋಳಿ ಬಳಿ ರಿಯಲ್ ಐದು ಒತ್ತರಲ್ಲ ಪ್ರಖ್ಯಾತವಂತನಾದ ಮಂತ್ರಿಯಕರನಲ್ಲಿ ಅವೋ ರಾಜು ನಿನ್ನ ಪರಿಯಿಂದ ಬಂಧಿಸಿದ ಗಂಡ ಕೌರವನನ್ನು ಸೋಲಿಸಿ ಚಾಚಿಗಳ ದಂಡಕ್ಕೆ ದಂಡಿಗೆ ಯಾವ ಚಂಪಡಿ ಗಂಡು ಗಲಿಗಳಿಂದ ಮರದಾಡುವ ಖಂಡಿಯ ಉಗ್ರಸೇನ ನೋಡಿ ಹೋಳಿ ಬಳಿ ರೇಲ ಈ ಉಗ್ರಸೇನೆ ಅವೋ ರಾಜು ಏನು ಹೇಳಲಿ ಕಳ್ಳತನ ಹೌದು ರಾಜು ನಮ್ಮವನ ಮಧ್ಯದಲ್ಲಿ ನಿಂತು ತರಲತಗಳನ್ನು ಕಾಯುವ ಸಮಯದಲ್ಲಿ ನಿನ್ನನ್ನು ಚಂಡಕ್ಕೆ ಕೈ ಕೊಟ್ಟು ದೊಬ್ಬಿಸಿದ ರಾಜು
ಸ್ವಲ್ಪ ಮಕ್ಕ ಒತ್ತಿ ನೋಡಲ್ಲ ಈ ಮಂತ್ರವರ್ಯ ನೋಡಿದೆ ಅನ್ನ ಭುಜವ ಲಕ್ಷಣ ರಾಜು ಅಹೋ ಗಂಧರ್ವ ರಾಜ ಇವನೇ ಅಂಧಕನ ಪುತ್ರನ ಕೌರದಮ್ಮ ನರದಮ್ಮ ಅಹೋ ಮಂತ್ರಿ ಬೇರೆ ಅದಮ್ಮ ಈ ಸಮಯದಿಂದ ಉತ್ತೇನಾಯ್ತು ನೋಡು ಈ ಸಮಯದಿಂದ ಮುಯ್ತು ನೋಡು ಅದೃಷ್ಟ ಈ ಒಗ್ರಸೇನನಿದೆ ಈ ವನ ಎರಡು ರಟ್ಟೆಗಳಂಪೆಡೆದ ಮಸೆಕ ಎಂಬೆಗದ ಒತ್ತಿನ ಬೇಡಿ ಎಂಜಡದು ಅಮರಾವತಿಯ ಕಾರಾಗೃಹಣ ಸೇರಿಸು ಖಂಡಿಯ ವನಚಾರಣೆ ಈ ಆದ ಮನೆಗೆ ಜಡಿ ಈ ಆದ ಮನೆಗೆ ಬೀಗ ಮುದ್ರೆ ಅದಮರಾಜ ದುರ್ಯೋಧ ಚಿತ್ರಸೇನ ಮಹಾರಾಜ ಬಂಧಿಸಿದನು ಇನ್ನತೆ ಕಾಲೇಜ ನಮ್ಮ ಪಟ್ಟಣಕ್ಕೆ ಸೂರ್ಯದಿಂದ ರಥನ ಬಿಡುವಂತೆ ಸಾರಥಿ ಅತಿ ಅಣ್ಣ ಒಂಬತ್ತು ಆಮೇಲೆ ಬರ್ತೇನೆ ಈ ಸಾರತೆ ಈ ಶ್ರೀಗಳ ದಾರಾಗಿರಬಹುದು ಸತ್ಯ ಸ್ವಾಗತ ಕುರ್ರಪ್ಪನ ಸತಿ ಭಾನುಮತಿ ಆಗಿರುವುದೇ ಹೇಗೆ ಅಮ್ಮ ಭಾನುಮತಿ ನಮೋ ನಮೋ ಎನ್ನ ಬೇಡುತ್ತೆ ಕೆಟ್ಟ ಕುರ್ರಪ್ಪನ ಸತಿ ಅಮ್ಮ ಭಾನುಮತಿ ಏನು ಬೇಡುತ್ತೇಳು ಅದೇನು ಚೆನ್ನಾಗಿ ಹೇಳುವ
ಮತ್ತೆ ಎನ್ನ ಪ್ರಾಣ ಕಾಂತನು ಇಂಥ ಪ್ರಾರ್ಥನೆಗಳು ಅಂತ ಅಪರಾಧವನ್ನು ಮಾಡಿದರೆ ಭೀಮ ಅರ್ಜುನ ಧರ್ಮರೇ ಕಾಂತನ ಮಾಡಿದ ಅಪರಾಧವನ್ನು ಮನ್ನಿಸು, ಕಾಂತನ ಸೆರೆಯನ್ನು ಬಿಡು ಎಂದು ನಿನಗೆ ಸೆರೆಗೊಟ್ಟಿ ಸೆರವಾಗಿ ಬೇಡಿಕೊಳ್ಳಿಬಿಡ ಗಂಧರ್ವರಾಯ. ಮುಗಿಯನಿಗೆ ಕೈಯ ಹೊಳಿ ಹೊಳಿ ರೇಲೈ ಸಾರತೆ ಈ ವನಿತಾಮಣಿಯದ ರೀತಿ ನಡೆದಿಯಾ? ಹಾಗೆ ವನಿತಾಮಣಿ ಅಣ್ಣಯ್ಯ, ನೀನು ಈ ಭ್ರಷ್ಟದ ದುರ್ಯೋಧನಿಗೆ ಪಕ್ಕದ ರಾಣಿ. ಹೌದು ಅಣ್ಣಯ್ಯ. ಹೋಳಿಗೆ ದುರ್ಗಳನಾದ ದುರ್ಯೋಧನ ನಮ್ಮ ಸೆರೆ ಬಿಡಿ ಎಂದು ಸೆರೆಗೊಟ್ಟಿ ಬೇಡ್ಕೊಂಬಯ್ಯ. ಇವನ ಮಾಡಿದ ಅಪರಾಧವ ಇವನ ಮಾಡಿದ ಅಪರಾಧವನ್ನು ಎಷ್ಟು ಹಣವೇ ಇವನನ್ನು ನುಡಿದ ದುರ್ಭಾಷವನ್ನು ಈ ಸಂಗತಿ ನಿನ್ನಗೆ ತಿಳಿಯಲಾರದ ಸಮ್ಮತಿಯಿಂದ ಸುಮ್ಮನೆ ನಡಿ ಕಂಡಿಯ ಮಾನವದೇ. ನಡು ನಡು ನಿನ್ನ ಅಂತಃಪುರಕ್ಕೆ ದೇವತರು ದೇವೋ ದೇವರ ನೀವು ಮಾನವರು ನಾವು. ನಿಮ್ಮ ಕೈಯೊಳಗೆ ಎಳ್ಳಷ್ಟಾದ್ರೂ ಈಡಾಗಬಹುದೇ ಹೇಗೆ? ಪತಿಯ ಸೆರೆಯಿಂದ ಬಿಟ್ಟು ಬಿಡ ಅಣ್ಣ, ಬರುವುದು ನಿಮಗೆ ಪುಣ್ಯ. ಧರ್ಮಜನ ನಾವು ದೇವತರು, ನೀವು ನಲ ಮನಸ್ಸರಿಂದ ಈ ಮೂರ್ಖ ನನಗೆ ಈ ಹಾತಕ್ಕೆ ತಿಳಿಯುವುದು ಮಾನವದೇ. ಅಮ್ಮ ಮಾನವದೇ, ನಿಮಗೆ ತಿಳಿದಂತ ಧರ್ಮಶಾಸ್ತ್ರಗಳು ನಮಗೆ ತಿಳಿತವೆ. ನಿನ್ನ ಗಂಡನಾದ ಈ ಹದಮ ದುರ್ಯೋಧನನಿಗೆ ಗಾಂಧರ್ವರ ದಂಡಕ್ಕೆ ಹೋಗಬಾರದು ಈ ಆತಕ್ಕೆ ಅನ್ನರವನವನ್ನ ಹಾಳ ಮಾಡಬಾರದೆಂದು ನಿನ್ನ ಪತಿಯ ನೀನು ಯಾಕೆ ಹೇಳಲು ಬಂದಿದೆ? ಈಗ ಬಂದು ಅನ್ನ ಧರ್ಮಸರಿಯನ್ನ ಬಿಡಿ ಎಂದು ಎನ್ನನ್ನ ಪರಿಪರಿಯಿಂದ ಬಾಧಿಸುತ್ತಿರಲು ಚಂಡಿ ಬೆಚ್ಚೋದ ಈ ಭ್ರಷ್ಟನ ಮಾಡಿದ ಚೇಷ್ಟೆಯನ್ನು ನೆನೆಸಿಕೊಂಡರೆ ನನ್ನ ಹೃದಯದೊಳಗೂ ಬಾಜ್ಯಲಿಯುವುದಕ್ಕೆ ತಗಲೆಂದು ಪಾದದಿಂದ ಮತ್ತೆ ಕವರಿಗಳು ಜಾಲ ಎತ್ತಿ ವಾಸಿಸಿರೋದು ಮತ್ತು ಗೌರವ ನಮ್ಮ ಊರ ಅಕ್ಷರ ಎಲ್ಲ ಕಿವಿಯಲ್ಲಿ ಹಾಕದಿರುವ ಮಾನವತೆ ಕೆಟ್ಟ ಪರಪರ ಮಾನವತೆ ಹೇಳುವಲ್ಲಿ ಕೇಳು. ಅದೇನು ಚೆನ್ನಾಗಿ ಹೇಳು ಕೆಟ್ಟ ಗೌರವನ ಸತಿ. ಈಗ ಪಟ್ಟ ಶಿಕ್ಷೆಯ
ಸಾಕಷ್ಟಾಗಿರುವುದು. ಶಿಕ್ಷೆಯನ್ನು ಕೊಡಬೇಡ, ಕಷ್ಟವನ್ನು ಕೊಡಿಸಬೇಡ, ಪತಿಯನ್ನು ಬಿಟ್ಟು ಬಿಡ ಅಣ್ಣ, ಬರುವುದು ನಿನಗೆ ಪುಣ್ಯ. ಹುಳಿರೇಯದ ಈ ಬಂಡ ಕೌರವನ ಸತಿ ವಾನ್ನವತೆ ನಿನ್ನಯ ತಿಳಿಯಲಾರದ ಈ ದೃಷ್ಟನ ಸಂಗತಿ. ಸುಮ್ಮನೆ ನಡೆ ಜಾಗ್ರತೆ, ನನ್ನ ಗಂಡನಿಗೆ ಅಮ್ಮ ಭಾನುಮತಿ, ನಿನ್ನ ಗಂಡ ನಮ್ಮೆಂತ ನೆಲವ ಸೇಳದರು ಈ ಅನಗತ್ಯದ ಸಿಟ್ಟು ಶಾಂತಿಯಾಗದೆ ಇನ್ನೇತಕ್ಕೆ ಸಾಕ್ಷಾತ್ ಶಶಿ ದೇವಿಯ ರಮಣನ ಕಾರ್ತೇಂದ್ರನನ್ನು ದೇವೇಂದ್ರ ಮಹಾರಾಜನ ಎದುರಿಗೆ ಈ ಹದಮನೆಯನ್ನು ಆಹೇ ಭಾನುಮತಿ ಗೋಳಿಗೆ ಹಾಲೆ ಇವನ ಬಾಳೆ ಸುಡೆ, ಇವನ ಮಗಕ್ಕೆ ಬೆಂಕಿ. ನಮ್ಮ ಉದ್ಯಾನವನದಲ್ಲಿ ಇರುವ ಶಿವಲಿಂಗ ದೇವಾಲಯಗಳನ್ನು ಹಾಳು ಮಾಡುವುದಕ್ಕೆ ಇವನಪ್ಪನೇನು ಅಂದಕನೇನಾದರೂ ಅಮ್ಮ ಭಾನುಮತಿ, ನಿನ್ನ ಗಂಡ ನಮ್ಮೆಂತ ನೆಲವ ಸೇಳದರೆ ಎನಗತ್ತಿರದ ಸಿಟ್ಟು ಶಾಂತಿಯಾಗದೆ ಇನ್ನೇತಕ್ಕೆ ಇವನ ಮೇಲೆ ಆಸೆ. ಪರಮೇಶ್ವರ ಸಾಕ್ಷಿಯಾಗಿ ಇವನ ಸುಮ್ಮನೆ ಬಿಡುವಗಾರ ಕಂಡಿಯ ಭಾನುಮತಿ, ಬೇಡ ನಿನ್ನ ಗಂಡನ ಭಾವ ಧರ್ಮಜ, ಅಮ್ಮ ಭಾನುಮತಿ, ಎಲ್ಲ ಕಷ್ಟವನ್ನು ನೀನೇ ಪರಿಹರಿಸಬೇಕು. ಅದು ಏನಾಗಿರುವುದು ಭಾನುಮತಿ? ಗಂಧರ್ವ ನಾಯಕರು ಪತಿಯನ್ನು ಬಂಧಿಸಿರುವರು. ಪತಿ ಸೆರೆಯಿಂದ ಬಿಡಿಸುವ ಭಾವ ದಿವ್ಯ ಪ್ರಭಾವ. ಹಾಗಾದರೆ ಹೇಳಿದಲ್ಲಿ ಕೇಳು. ಮುಟ್ಟಿಯೊಳಗೆ ಮುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ, ದುಷ್ಟತನದಿ ನಮ್ಮ ಸಿರಿಯು ನಷ್ಟ ಕೈದಿರಲ್ಲ. ಮುಟ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ. ಭಾನುಮತಿ ಭಾವ ಚೆನ್ನಾಗಿ ಕೇಳು. ಚೆನ್ನಾಗಿರು. ಹುಟ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ, ದುಷ್ಟತನದಿ ನಮ್ಮ ಸಿರಿಯು ನಷ್ಟ ಕೈದಿರಲ್ಲ. ಹುಟ್ಟಿಯೊಳಗೆ ನೀವು ಶ್ರೇಷ್ಠರಾಗಲಿಲ್ಲ. ಪೂರರಾದ ಭೀಮ ಕೃಪಾ ಹಿರಿಯರೆಲ್ಲರೂ ಕರ್ಣತೋಣ ಚೆಲ್ಲಯ್ಯುವ ಚೆಲ್ಲಿಗೋದರು. ಭೀಮ ಕೃಪಾ ಶೂರರಾದ ಭೀಮ ಕೃಪಾ ಹಿರಿಯರೆಲ್ಲರೂ ಕರ್ಣತೋಣ ಚೆಲ್ಲಯ್ಯುವರು ಚೆಲ್ಲಿಗೋದರು. ಮರದ ನೆರಳಿನಲ್ಲಿ ನಾವು ಬಾಳುತ್ತಿರುವೆವು, ಮರದ ನೆರಳಿನಲ್ಲಿ ನಾವು ಬಾಳುತ್ತಿರುವೆವು. ಸುರರ ಕೂಡ ದುರವು ನಮಗೆ ಹೇಗೆ ಸಾಧ್ಯವು, ಸುರರ ಕೂಡ ದುರವು ನಮಗೆ ಹೇಗೆ ಸಾಧ್ಯವು. ಹುಟ್ಟಿಯೊಳಗೆ ಹುಟ್ಟಿ ನೀವು ಬೇಸರಾಗಲಿಲ್ಲ, ದುಷ್ಟತನದಿ ನಮ್ಮ ಸಿರಿಯು ನಷ್ಟ ಕಳಿಸಿರಲ್ಲ. ಹುಟ್ಟಿಯೊಳಗೆ ಹುಟ್ಟಿ ನೀವು, ಹುಟ್ಟಿಯೊಳಗೆ ಹುಟ್ಟಿ ನೀವು, ಹುಟ್ಟಿಯೊಳಗೆ ಹುಟ್ಟಿ ನೀವು ಶ್ರೇಷ್ಠರಾಗಲಿಲ್ಲ.
ಹೇಗಾದರೂ ನಿನ್ನ ಪತಿಯನ್ನು ಬಂಧಿಸಿಕೊಂಡು ಹೊಯ್ವೆರೆಂದು ಹೇಳುತ್ತಿರುವೆಯಲ್ಲ. ದ್ರೋಣ, ಭೀಷ್ಮ, ಕೃಪಾ, ಶಲ್ಯ, ಕರ್ಣ ಇತ್ಯಾದಿ ವೀರಾದಿ ವೀರರಿತ್ತು ಮಾಡಿದ ಕಾರ್ಯವಾದರೂ ಏನು? ಅವರೆಲ್ಲರೂ ಎಪ್ಪಲಾಯಕ್ಕೆ ಮೈಕೊಟ್ಟರು ಭಾವ. ಅದು ಏದಕ್ಕೆ ಎಪ್ಪಲಾಲಕ್ಕೆ ಮೈಗೊಟ್ಟರು ಭಾನುಮತಿ? ಅರಣ್ಯವಂ ಸಂಚರಿಸಿ ಹೊತ್ತಿಗೆ ಸರಿಯಾಗಿ ಅನ್ನವಂ ಕಾಣದೆ ಅಡವಿಯೊಳಗೆ ಹಣ್ಣು ಕಾಯಿಗಳನ್ನು ತಿಂದು ಕಾಲವಂ ಕಳೆಯುವ ನಾವು ಆ ಸುರರ ಕೂಡ ನಾವು ಧುರವನ್ನು ಮಾಡುವುದು ಸಾಧ್ಯವೇ ಭಾನುಮತಿ? ನಿನ್ನಗೆ ತಿಳಿಯದೇ ನಮ್ಮಾಗಿ ಪಾಂಡವರ ಸಂಗತಿ. ಅದೇನು ಚೆನ್ನಾಗಿ ಹೇಳು. ಜಗಜ್ಜಟ್ಟಿಯಾದ ಭೀಮಸೇನ, ಹಾಗೆ ಭಾನುಮತಿ. ನಿನ್ನ ಕೋಪವನ್ನು ಬಿಡು ಎನ್ನ ಮಾತನ್ನು ಕೇಳು. ಗಂಧರ್ವ ನಾಯಕನ ಪತಿಯನ್ನು ಬಂಧಿಸಿರುವನು ಇಂದರು ಲೋಕಕ್ಕೆ ಕಳುಹಿಸಿರುವನು. ಹೇಗಾದ್ರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸಿ ಎಂದು ಬೇಡಿಕೊಳ್ಳುವರು ಕಂಡೆ ಆ ಭೀಮಸೇನನೇ. ಅಯ್ಯೋ ಭಾನುಮತಿ, ನಿಮ್ಮ ನಡೆದದು ಎಂಥ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲ ಹಿಡಿಯ ಬಲ್ಲಿರ ಕೈಯಲ್ಲೇ ಚಿಕ್ಕವರನ್ನು ದುಃಖಪಡಿಸಬಲ್ಲಿರ ಅದು ಹೇಗಂದರೆ ಅಯ್ಯೋ ಭಾನುಮತಿ, ಕೈ ಕಾಲುಗಳನ್ನು ಕಟ್ಟಿಸಿ ಕಾರು ಮಡಿಗಿನ ಕಿಡಿ ಅರಗಿನ ಮನೆಗೆಲ್ಲ ಬೆಂಕಿಯ ಭಾನುಮತಿ, ಕಪಟ ನೃತ್ಯವನ್ನಾಡಿ ತುಂಬಿದ ಸಭೆಗಳ ನಮ್ಮ ಸತಿ ಮನೆಯಾದ ದ್ರೌಪದಿಯು ವಿರೋಧಪಡಿಸಿದರು. ನಾವು ಎಲ್ಲಿದ್ದರೂ ನಿಮ್ಮ ಸೊಲ್ಲ ಮಾತ್ರ ಹಟಗವಲ್ಲದು. ನಿಮ್ಮ ಪಾಕಿಸ್ತರಿಗೆ ಉಪಕಾರ ಮಾಡಬಾರದು. ಅದು ಎತ್ತಕ್ಕಂತವೇ ಇದಕ್ಕೊಂದು ನೀತಿ ಹೇಳುವುದು ಚೆನ್ನಾಗಿ ಕೇಳು. ಉಪಕಾರೋಪಿ ನಿಚ್ಛಾನಂ ಅಪಕಾರೋಪಿ ಛೇದೆ ಭಯಪಾನಂ ಭುಜಂಗಹೀನಂ ಕೇವಲಂ ವಿಷವರ್ಧನಂ. ಇದರ ತಾತ್ಪರ್ಯವು ಏನೆಂದರೆ ಆ ವಿಗ್ರಹಾಲರವದ ಸಾಕಿದರ ಮತ್ತಷ್ಟ ವಿಷವರುದ್ಧಾಯಿತಮ ಗಾದಿಯ ಮಾತಿನಂತ ನೀಚರಾದವರಿಗೆ ಉಪಕಾರ ಮಾಡಿದರೆ
ಎಲ್ಲವದ ದಿಕ್ಕುಡಿತನ್ನು ಮಾಡಿ ಸರ್ವನ ಸುರಿದು ದುಶ್ವಾಸನೆಂಬ ವಿಶ್ವಾಸಘಾತಕನ್ನು ಹಿಡಿದು ಬಡಿದು ಅಯ್ಯೋ ಭಾನುಮತಿ ಅಖಂಡ ಪಿಚಾಚಿಗಳಿಗೆ ಇಂಡಿಗೆ ಇಂದಿಗೂ ಸಾಧ್ಯ. ಆದರೆ ನೀನು ಬಂದು ನನ್ನನ್ನು ಬೇಡಿಕೊಳ್ಳಲಿಕ್ಕೆ ನಿನ್ನ ಧೈರ್ಯವು ಎಷ್ಟೊಂದು ಹೇಳಲು ನಾಚಿಕೆದಿಲ್ಲ ಬಳಿ ಆಚಿಗೆ ನಡೆ ಮಕ್ಕಳೇ. ಭಾನುಮತಿ ಕೇಳು. ಏನಂದು ಹೇಳಿವಿ ಹೇಳು. ಭಾನುಮತಿ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಮಾಧವನ ಮೈದು ಕೇಳಿಕೊಂಡೆ. ಅವರಿರುವರು ಎನ್ನ ಮೇಲೆ ಅಂತಃಕರಣೆಯೂ ತೋರಲಿಲ್ಲ. ನೀನಾದರೂ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು. ಗಂಧರ್ವ ನಾಯಕರ ಪತಿಯನ್ನು ಬಂಧಿಸಿ ಇಂದನ ಲೋಕಕ್ಕೆ ಕಳುಹಿಸುತ್ತಿರುವರು. ಪತಿಯ ಸೆರೆಯನ್ನು ಬಿಡಿಸು ಪಾರ್ಥ. ದೊಡ್ಡದೊಳಗೆ ನೀನೇ ಅತಿ ಸಮರ್ಥ. ಅಯ್ಯೋ ಭಾನುಮತಿ ರೇಸನ ಸೀರೆಯನ್ನ ತಟ್ಟಕೊಂಡು ಮೂರು ಮಲ ಹೂವನ್ನ ಮುಡಿದುಕೊಂಡು ನಿನ್ನ ಹೊರಮಂದಿರದಲ್ಲಿ ಸುಖವಾಗಿ ಇರುವಾಗ ಪಾಂಡವರ ಹೆಂಡತಿನ ಈ ರೀತಿ ಬಗ್ಗೆ ಮಾಡಿಸಬಾರದು. ನಿನ್ನ ಗಂಡನಿಗೆ ಯಾತಕ್ಕೆ ನೀತಿಯಲ್ಲಿ ಅದು ತಪ್ಪಗಟ್ಟಬಾರದು. ಏ ಭಾನುಮತಿ ಚಂದ್ರ ವರ್ಣನ ಮಗವೇ ಮಾಡಿಗಾರೆ ಅನ್ನವರಿನ ಮಾತುಗಳೇ. ಐಹೇ ಕರಿಪುರದ ಅರಿಸಿಯಾದ ಭಾನುಮತಿ ಐಹೇ ಗನ್ನ ಘಾತಕನ ಕುಲ್ಲ ಕವರವನ ಸತಿಯಾದ ಭಾನುಮತಿ ಈ ಸೃಷ್ಟಿಯಲ್ಲ ಶೇಷವಾದ ಮಾನವ ಜನ್ಮದಲ್ಲಿ ಹುಟ್ಟಿ ಎಮ್ಮನ್ನು ಈ ರೀತಿ ಕಷ್ಟಪಡಿಸಬೇಕೆಂಬುವುದು ನಿಮಗೆ ಬಹುಹೀನವೇ. ಏ ಭಾನುಮತಿ ಅದು ಹೇಗೆಂದರೆ ನಿಮ್ಮನ್ನು ಬೆಲ್ಲದ ಕಟ್ಟವನ್ನ ಕಟ್ಟಿ ಬೇವಿನ ಬೀಜವನ್ನ ಬಿತ್ತಿದರೆ ಅದರ ವಿಷವನ್ನ ಹೋಗಬಲ್ಲದೆ ಓತಿಯ ಕೊರಳಾಗ ಮುತ್ತಿನ ಹಾರವನ್ನ ಹಾಕಿದರೆ ಅದು ಸೂಕ್ಷ್ಮವಾಗಿ ಮಾಡಿಕೊಳ್ಳಬಹುದೇ. ಏ ಭಾನುಮತಿ ನಿಮ್ಮಲ್ಲಿ ಮನ ಮಾಡಿ ಹುಡುಕಿದರು ಒಳ್ಳೆಯ ಗುಣವು ಎಂದೆಂದಿಗೆ ಸಿಗಬಹುದು. ಏ ಭಾನುಮತಿ ಕೈ ಮುರಿದರ ಕೈ ಕಟ್ಟಬಹುದು, ಕಾಲು ಮುರಿದರ ಕಾಲು ಕಟ್ಟಬಹುದು, ಮನಸ್ಸು ಮುರಿದರೆ ದಾರಿ ಕಟ್ಟಬಹುದು. ಹೇಳು. ಏ ಭಾನುಮತಿ ಲಕ್ಷಣ ಕುಮಾರನ ತಾಯಿ ಇನ್ನೊಮ್ಮೆ ಪ್ರತಿಯತ್ತ ಬೇಡ ಮುಚ್ಚಲಿಲ್ಲ ಬಾಯಿ. ಸುಮ್ಮನೆ ಒಂದೇ ಹಠವನ್ನು ಹಿಡಿಯಬೇಡ. ಪತಿಯ ಸೆರೆಯನ್ನು ಬಿಡಿಸು, ಎನಿಗೆ ಮುತ್ತೈದತನವನ್ನು ಕರುಣಿಸಿ ಬೇಡಿಕೊಳ್ಳುವೆನು. ಕಣ್ಣೆಯ
ಪಾರ್ಥ ದೊರದೊರೆ ನೀನೇ ಅತಿ ಸಮರ್ಥ. ಹರಿಪುರದ ಅರಿಸಿಯಾದ ಭಾನುಮತಿ ಎಷ್ಟಲ್ಲಿಗಳಲ್ಲಿ ನಿನ್ನ ಗಂಡನ ದುಃಖದ ರೀತಿ ಎಂದಕ್ಕ ದ್ರೌಪದಿಯನ್ನ ನಡಸಭೆಯಲ್ಲಿ ನಿಲ್ಲಿಸಿ ಸೀರೆಯನ್ನ ಸೆಳೆಯುವಾಗ ಇನ್ನು ರಾಯರ ಕಂಡ ತಕ್ಷಣ ಕೈ ಸಪ್ಪಳಿಯ ನಿಂತಿಗಕ್ಕನ ರಕ್ಕಾಗ ಆಗ ಕವರವರ ತಂಡವನ್ನು ತಟ್ಟದೆ ಪುಟ್ಟಿ ಒಟ್ಟು ಮಾಡಿ ಆ ಸಾಡಗಾಲಿಗೆ ತೂರಿ ಬಿಡುತ್ತಿದ್ದರು. ಆದರೂ ಸದಮಲ ಹೃದಯನಾದ ನಮ್ಮಣ್ಣನ ಹಕ್ಕಿನಿಯನ್ನ ಮೀರಬಾರದೆಂದು ನಾನು ಇದುವರೆಗೆ ಸುಮ್ಮನೆ ಇದ್ದೇನು. ಹೇ ಭಾನುಮತಿ, ನಮ್ಮ ಅಣ್ಣನ ಹಕ್ಕಿನಿಯನ್ನ ಆಗುವ ತನಕ ಈ ಕಾರ್ಯ ಆಗಲಾರದ ಬುದ್ಧಿಗಾಡಿ ಏನು ನಾಚಿಕಿಲ್ಲದ ಬಂದಿರಿ ಆಚಿಕೆ ನಡೆಯ ಮನಿಗಾಡಿ. ಅಮ್ಮ ಕರುಣೀಯಮಣಿಯಾದ ಭಾನುಮತಿ, ನಿನ್ನ ಪತಿಯನ್ನು ಗಂಧರ್ವರು ಬಂಧಿಸಿಕೊಂಡು ವೈಭವರೆಂದು ಹೇಳುತ್ತಿರುವೆಯಲ್ಲ, ಈ ನಿನ್ನ ಕಷ್ಟವನ್ನು ಕೇಳಿ ನಿರ್ಧರಿಸಲಾರೆ. ಆಪತ್ತಿಗೆ ಸಿಲುಕಿದ ಪರರ ಮುಖವನ್ನು ನೋಡಬಾರದೆಂಬ ವಾಕ್ಯವಿದೆ. ಅಮ್ಮ ಭಾನುಮತಿ, ನಿನ್ನ ಗಂಡನ ಬಿಡಿಸಿ ತಂದು ನಿನ್ನ ವಶಕ್ಕೆ ನಿಲ್ಲಿಸುವೆ. ಚಿಂತೆ ಮಾಡಬೇಡ ಭಾನುಮತಿ, ಇದೇ ಎನ್ನಯ ವಚನದ ರೀತಿ. ಸಾರಥೆ ಹತ್ಯ ಇದೇನು ಹತ್ಯದ್ಭುತಿಯ ಧ್ವನಿಯ ಚಕ್ರತಿಯ ಕಳೆಯ ಬರ್ಗಳೆಯ ರವದಕ್ಕ ಜಕ್ಕ ಜಕ್ಕಳ ಬಗ್ಗೆ ಮೊಗ್ಗೆ ಆಗುವಂತ ಭರ್ಗರ್ಸುತ್ತ ಬರ್ತರು. ಇವನನ್ನ ಯಥ ತಾಯಿ ಅಷ್ಟ ಭಾಗ್ಯವಂತೆ ಆಗಿರಬಹುದು. ಹಿಂದಕ್ಕೆ ದಕ್ಷ ದ್ರಂಶ ಮಾಡಿದ ವೀರಭದ್ರನೇನು ಆದವ ಗೌರವ ದ್ರೈತ್ರಕನಾದ ತಾರಕ ಚೋರನು ಸಮ್ಮರಿಸಿದ ತ್ರಿಪುರರಿಯ ತ್ರಿವಿಕ್ರಮನ ಕಾಲನು ತಿಳಿಯದು. ಅಲ ಸಾರಥೆ, ಪಡವಿಯನ್ನು ನಡೆಗಿಸುವ ಸಿಡಿಲಿನ ಎಕ್ಕಳಿಯಂತೆ ಹೊರಬಡಿಸುವನಲ್ಲ ಪಾಂಡುನಂದನ ಪೈಕಿ ಬೇಮೇಸನಾಗಿದ್ದರೆ ಕೆಡ್ಡಿ ಗಣ್ಣಿನ ನೇತ್ರಾಗ್ನಿಯಂತೆ ತಳನ ಒಳೆಯುವ ಗಜಸ್ತಂಡು ಇರಬೇಕಾಗಿತ್ತು. ಇವನ ಭೀಮೇಶನೇ ಅಲ್ಲ ದೇವ, ಏಕನಿಷ್ಠಿಯಿಂದ ಉಗ್ರ ತಾಪವಂ ಗೈದು ಸಾಕ್ಷಾತ್ ಸಚಿಧರನನ್ನು ಮೆಚ್ಚಿಸಿ ಪಾಶುಪಶಸ್ತ್ರವನ್ನು ಪಡೆದ ಅಮರೇಂದ್ರನ ಪ್ರೀತಿಯಾಗಿ ಪಾತ್ರನಾಗಿ ದಶನಾಮಾಂಗ್ಯಗಳಿಂದ ಹೊಗಳಿಸಿಕೊಳ್ಳವನಲ್ಲ, ಅರ್ಜುನನಿಗಾಗಿ ಕಾಂಡವನಲ್ಲ. ಆರಾಧರೇನ ಅಂಜದೆ ಅಳಕದೆ ರಥವನ್ನು ಬಿಡು ಸಾರದೆ. ಚೋರನಾದ ಗಂಧರ್ವನೇ, ಹದ ಮನೆ ನಿನ್ನಂತ ಕಲಿಬಿಳೆ ಇಲ್ಲವಂತ ಈ ಕುರು ಅಲ್ಲವನನ್ನ ಗಾಜಪಡಿಸಿ ಭಾಷೆಯಿಂದ ಬಿಗಿದ ಸುರಲೋಕದ ಪಥವನ್ನ ಬಿಡಿದು ಕರುದಾಯಿತ್ತೀಯ. ನಿಲ್ಲು ನಿಲ್ಲು, ನಿನ್ನಲ್ಲಿ ಬಿಡುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನೀನು ಬಲ್ಲಿದನಾದರೂ ಎನ್ನೋಳ ಯುದ್ಧವನ್ನ ಮಾಡು. ನಿನ್ನ ಕೈಲಾಗಲಿದ್ದರೆ ಈ ಸಮಯದಲ್ಲಿ ನಿನ್ನದೇನು ಕೊನೆಗಚ್ಚನ ಬೇಕಾದ ಸಜ್ಜ ಕದ್ದು ಮಾಡುವನು ಏನು ಮಾಡುವುದರಲ್ಲಿ ಬಂದ ಈ ಕುಳ್ಳ ಕೌರವನ ಮಾಡಿದ ಕೇಟತನವನ್ನ ಕಂಡಿಲ್ಲವೇನು? ಫಲತ್ತರಂಗದನ್ನ ಮರೆದರೆ ಯಾರ ಶಾಸ್ತ್ರವಾದ ಸ್ವಲ್ಪ ನಡಿ ಗೊತ್ತಾಗಬಹುದು. ಸೋಲನನ್ನಾಡಿವೆಯಲ್ಲ ನಿನ್ನ ನಾಲಿಗೆ ಸರ್ರನ ಸೇಳೆ ಗಗನ ಮಂಡಲಕ್ಕೆ ಹಾರಿಸಿ ಬಿಡಲು ನೋಡ ಕಂಡಿಯ ಪಾತ್ರ ಕಂಡಂತೆ ಮಾತನಾಡಿದರೆ ನಿನ್ನ ಗುಂಡಿಯ ಕಡಿದ ಕಡಿ ಕಂಡು ಇನ್ನ ಗುಂಡನ ಕಡಿದು ಈ ಆದವನನ್ನು ಬಿಡ
ಬಳಿರಿಯೇ ಎಲೈ ಗಂಧರ್ವನೇ, ಹೇಳಿ ಮಂಡನೆ. ಮಂದ ಬುದ್ಧಿಯಿಂದ ಮಾತನಾಡಿದರೆ ಬಂದ ಫಲವೇನು ಚಂದದಿಂದ ಕೇಳು. ಸದಬಲರುವೇನಾದ ನಮ್ಮಣ್ಣನ ಅಗ್ನಿಯಾಗಿರಬಹುದು, ನೀರಿನಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ. ಬಳಿರಿ ಗಂಧರ್ವನಿಂದ ಮಾತನಾಡಿದರೆ ನಿನ್ನ ಹಲ್ಲಗಳನ್ನು ಕಿತ್ತು ಆಕಾಶ ಮಂಡಲಕ್ಕೆ ತೂರಿಬಿಡುವೆ. ತನ್ನ ಮಾತ್ರವಾಗಿ ಯುದ್ಧಕ್ಕೆ ನಿಲ್ಲು ಭ್ರಷ್ಟ, ನಿನ್ನಗೆ ಬಂದಿರಬಹುದು ಕಷ್ಟ. ಬಳಿರೆ ಎಲೈ ಹಾಸ್ಯನನ್ನೇ, ಎಲೈ ಗಂಧರ್ವನೇ, ಈ ಕೊಳ್ಳ ಕೌರವನೇ ನಿಮಗೆ ವೈರಿಯಲ್ಲವೇ? ಇಂಥ ಪಾಪಾತ್ಮ ನಮ್ಮ ಏಕೆ ಬಿಡಿಸಲು ಬಂದೆ? ಅಯ್ಯೋ, ಈ ಭ್ರಷ್ಟ ನಮ್ಮನ್ನ ಎಡೆದು ಒಯ್ಯುವ ಯಮನ ಸಾಧನ ಮಾಡಿವೆ. ಸಂತೋಷದಿಂದ ಧರ್ಮರಾಜನಿಗೆ ತಿಳಿಸಿ, ಸಂತೋಷದಿಂದ ಧರ್ಮರಾಜನಿಗೆ ತಿಳಿಸಿ ಪಟ್ಟವನ್ನು ಕಟ್ಟಿ ಕರ್ಪೂರದ ಅರಿಗೆ ಸಾಮ್ರಾಜ್ಯವನ್ನು ಪರಿಪಾಲಿಸಿದಕ್ಕೆ ದೇವರೇ ಇಂತಹ ಕಾರ್ಯ ಕೈಗೊಂಡು ಇದನ್ನು ಬಿಟ್ಟು ಇಂತಹ ಪಾಪಾತ್ಮ ನಮ್ಮ ಏಕೆ ಬಿಡಿಸಲು ಬಂದೆ? ಅಯ್ಯೋ, ಇವನ ಮಾಡಿದ ಅಪಕೃತ್ಯ ಎಷ್ಟೊಂದು ಹೇಳಲಿ. ಅನಂತರ ಮಹಳ ಮಾಡಿ ತರ ಲತೆಗಳನ್ನು ಮರೆದು ಪುಷ್ಪಗಳ ಮರೆದು ಆಸೆಯ ಮಾಡಿ ಈ ವಾರ್ತೆಯನ್ನು ಧರ್ಮರಾಜನಿಗೆ ತಿಳಿಸಿ ಸಂತೋಷದಿಂದ ಕಾಲವನ್ನು ಕಳೆಯುವುದು ಲೇಸಲ್ಲವೇನ ಪಾರ್ಥ. ಈ ಯಾದವನನ್ನು ಬಿಡಿಸಲಿಕ್ಕೆ ಬಂದಿರೋದು ಸರ್ವತ ಅಲ್ಲ, ಈ ಕುಳ್ಳ ಕಳ್ಳನಂದಾಡಿವಿ ಎಲ್ಲ ಸಾಧ್ಯವಾಗಿ ಆಡುವುದು ನೀನು ಮಾಡುವುದೇನು? ನಿನ್ನಂತೆ ನಾನು ಹೆಂಗಳಿಕನು ಅಲ್ಲ. ಅಣ್ಣ ಹಂಪಲಾದಿಗಳನ್ನ ತಿಂದು ಕಾಲುವನ್ನು ಕಳಿವನು. ನಿನ್ನೆ ಅಣ್ಣ ಹಂಪಲಾದಿಗಳನ್ನ ತಿಂದು ಕಾಲುವನ್ನು ಕಳಿವನು ಅಲ್ಲ. ನಿನ್ನಿಂದ ವಿದ್ಯೆ ಮಾಡುವುದು ಸರ್ವತಾ ಆಗುವುದೇ ಇಲ್ಲ. ಎಲ್ಲ ಈ ಕುಲ್ಲ ನಿನ್ನ ಸತಿಗಳಾದ ದ್ರೌಪದಿಯನ್ನ ಮಾನಭಂಗ ಮಾಡಿಸಿದನು ಇವನಲ್ಲವೇನು? ಈ ಸಭಾ ಮಂಡಲದಲ್ಲಿ ಮಂಡೆ ಎತ್ತಿ ಕುಳಿತಿರುವರು ನೀವೆಲ್ಲ. ಇದೆಲ್ಲ ಹರಿಯದೆ ಎನ್ನ ಮಂದೆ ಹಲ್ಲು ತೆರದ ನೆಂಟಿರುವಿಲ್ಲ. ನಿನ್ನಗೆ ನಾಚಿಕೆವೇ ಇಲ್ಲ. ಎಲೈ ಕುಳ್ಳ, ನಿನ್ನನ್ನು ಬಿಡಿಸುವಂತ ವೀರರೇ ಇಲ್ಲ. ಬಳಿರೇ ನಿನ್ನ ಪುಂಡತನಕ್ಕೆ ಖಂಡಿತವಾಗಿ ನಾನು ಎಂದಿಗೂ ಎದುರುವೆಯಲ್ಲ. ತಟ್ಟನೆ ಬಿದ್ದಕ್ಕೆ ನಿಲ್ಲ ಪಾಮರ ಸೇರಿಸಿ ಬಿಡುವರು ಕೈಲಾಸಕ. ಬಳಿರಿಯೇ ಎಲೈ ಗಂಧರ್ವ ನಾಯಕನೇ, ದುಷ್ಟಚಕ ಅರ್ಜುನ ನಡೆ. ನಿನ್ನ ಬಿಡಿ ಮಾತುಗಳನ್ನು ಕೇಳುವುದಿಲ್ಲ, ನಿನ್ನನ್ನು ಬಿಡುವುದಿಲ್ಲ. ಎಲೇ ಕಳ್ಳ, ಹದವ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು ಭ್ರಷ್ಟ, ಮುಗಿದು ನಿನ್ನ ಅದೃಷ್ಟ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಬಂಡ. ಅಹೋ ಸೂರ್ಯನಂದನ, ನಿನ್ನ ಪರಿಕ್ರಮಕ್ಕೆ ಮೆಚ್ಚಿದೆ. ಆದರೆ ಈ ಕುರುಪತಿಯನ್ನು ಸುಮ್ಮನೆ ಬಿಡುವಲಾರೆ. ಕೈ ಕಾಲಗಳನ್ನು ಬಂಧಿಸಿ ಎನ್ನ ಮಂತ್ರದ ಶಕ್ತಿಯಿಂದ ಅಭಿಮಂತ್ರಿಸಿ ಕೊಡಿ. ಆದರೆ ಎನ್ನ ಮಂತ್ರ ಎಂತಹದ್ದೆಂದರೆ ನಿನ್ನ ಮಂತ್ರ ಎನ್ನೇನು ಮಾಡುವುದು? ಪ್ರತಿವತ್ತ ಸ್ತ್ರೀಯರು ಕಾಲಗೃಷ್ಟಿಯಿಂದ ಶೋಭಿಸಲು ಮಾತ್ರ ಬಿಡುವರು. ಇಲ್ಲವಾಯಿತೆ ಸುರರು ಕಲತ ಬಿಡಿಸಿರುವುದು ಬಿಡುವುದಿಲ್ಲ. ಈ ಪಾರ್ಥ ಈಗಿರುವುದು ಎನ್ನಯ ಮಂತ್ರದ ಸಮರ್ಥ. ಇನ್ನು ನನಗೆ ಅಪ್ಪಣೆ ಕೊಡು ಫಲಗುಣ.
ಈ ಹದಮ ಕುರುಪನಂ ದುರ್ಯೋಧನನಂ ಕರೆದ ಕಂಡು ಹೋಗ ಈ ಕ್ಷಣ ಜಾಗ್ರತೆಯಿಂದ ಹೋಗಿ ಬರುವಂತನಾಗಿ ಗಂಧರ್ವನೇ. ಶೂರಿಬಲಿರಿ ಸಾರದೆ ಇನ್ನೇ ಹ್ಯಾತಕ್ಕೆ ಆಲಸ್ಯ ಮತ್ತೆ ಮುಂದೆ ಮಗನ್ಮತ್ತರಾಗಿ ಇದೇ ಪ್ರಕಾರವಾಗಿ ಇಷ್ಟ ಕಾರ್ಯ ಮಾಡಿದರು ಮಗವರಿಗೆ ದ್ರೌಪದಿಯನ್ನು ಕಾಣರು ಕೌರವನಿಗೆ ಆದ ಸ್ಥಿತಿ ಎಂದು ತಿಳಿಯಲು ಬಹುವಾಣಿ ಶಬ್ದವನ್ನು ಮಾಡಿಸುತ್ತಾ ಜಯಂಕಾರವನ್ನು ಹೊಡಿಸು ಅಲ್ಲ ಸಾರಥಿ ಅರಮಂದಿರಕ್ಕೆ ಸೂಟಿನಿಂದ ರಥವನ್ನು ಬಿಡುವಂತ ನಾಗ ಸಾರಥಿ ಈ ಚಿತ್ರನ ಮಹಾರಾಜನನ್ನು ತಿರುಮಲ ಚಿತ್ತನಾಥ ನಿನ್ನ ಹಕ್ಕಿನ ಬೇಕಾದ್ರೆ ಈಗಿನ ಕುರುಬರನ್ನ ನಿರ್ಮಲ ಚಿತ್ತನಾದ ಧರ್ಮರಾಜನೇ ಅರ್ಥನೇ ನಿನ್ನ ಹಕ್ಕಿನ ಬೇಕಾದ್ರೆ ಬಂಧಿಸಲ್ಪಟ್ಟ ಕುರುಬತಿಗೆ ಪಿಚಂಡಿಯ ಕಟ್ಟಗಳನ್ನು ಬಿಡಿಸಿಕೊಂಡ ತಂದಿರುವೆನು ಯುಗ ಕಡೆಗನು ನಿನ್ನ ಪಾದದ ಮುಂದೆ ಗಂಧರ್ವರ ಬಂಧಿಸಲ್ಪಟ್ಟ ಪಿಚಂಡಿಯ ಕಟ್ಟಗಳು ಪತಿರಥ ಪಾದ ಅಂಗುಷ್ಟದಿಂದ ಒತ್ತಲೆಂಟುವುದೆಂದು ಹೇಳಿದರು ಅಣ್ಣ ಈಗಿರುವುದು ನೋಡಿ ಗಂಧರ್ವರ ವಚನ ಅವು ಅಗ್ರತ ಪೂಜೆ ಸಾಮಾನು ತಾನು ಏರಿಸಲ್ಪಟ್ಟ ಕಾರ್ಯಕ್ಕೆ ಒಂದು ಗುಪ್ತವಾದ ಸ್ಥಳವುಂಟು ಅದು ದಾವದಂದರೆ ಅದು ದಾವದು ತಮ್ಮ ಉತ್ತರ ಭಾಗದಲ್ಲಿ ಮಚ್ಚನಗರಿರಬಹುದು ವಿರಾಟನೆಂಬ ಭೂಪಾಲನು ಆ ರಾಜಧಾನಿಯನ್ನು ಸತ್ತದಿಂದ ಪರಿಪಾಲಿಸುವನು ವಿರಾಟನು ಕೌರವನಿಗೆ ಅಗಿದನು ವಿರಾಟನ ಭಾವ ಮೈಲಿನಾದ ಕೀಚಕನನ್ನು ಮಹಾಸೂರನು ಕೀಚಕ ಬಲದಿಂದ ವಿರಾಟನ ಕೌರವನಿಗೆ ಕಪ್ಪವನ್ನು ಕೊಡದೆ ದುಡಬಲತ್ತರಾಗಿ ಸಡಗರದಿಂದ ಪರಿಪಾಲಿಸುವನು ಅಗ್ರಜ ಆ ರಾಜಧಾನಿಯಲ್ಲಿ ನಮ್ಮ ರೂಪಗಳ ಬದಲಿಸಿಕೊಂಡು ಕಾಲವನ್ನು ಕಳೆಯಬೇಕು ಅಣ್ಣ ಈಗಿರಬಹುದು ಕಷ್ಟದ ಕಾಲದ ಮಾತಿನ ರೀತಿಯನ್ನ ಅಗ್ರಜ ಗಾಂಧೀವಿಯನ್ನು ಕೊಡುವಂತವನಾಗು ನಿನ್ನ ಇಷ್ಟದಿಂದ ತೆಗೆದುಕೋ ಅಗ್ರಜ ಏನೇನೇನು ಸಾರಥಿ ಸ್ವಾಮಿ ಈ ನಮ್ಮ ಪಾಂಡವರ ಆಯುಧಗಳನ್ನು ಚಿಗರೆ ಚರ್ಮದಲ್ಲಿ ಕಟ್ಟಿ ಈ ಶಮಿ ವೃಕ್ಷದ ಮೇಲೆ ಇಡುವಂತನಾದ ಭಾರತೀಯ ತಮ್ಮ ಇಷ್ಟದಂತೆ ಆಗಲು ರಾಜ ರವಿಕೊಡು ತೇಜ ಅಮ್ಮ ಧರ್ಮದೇವತೆ ಬನ್ನಿ ಮಹಾಂಕಾಳಿ ತಾಯಿ ಇಂದಿಗೆ 12 ವರ್ಷ ವನವಾಸವು ಸುನಾಯಾಸದಿಂದ ಕಳೆದಿದೆ. ಇನ್ನೂ 1 ವರ್ಷ ಅಜ್ಞಾತವಾಸವಿರುವುದು. ಅದಕ್ಕಾಗಿ ನಾವು ನಿಮ್ಮಲ್ಲಿಗೆ ನಿನ್ನಯ ಆಶ್ರಯವನ್ನು ಕೋರಿ ಬಂದಿದ್ದೇವೆ. ಮಾತೇ ಪರಮ ಪ್ರಖ್ಯಾತೆ ಅಮ್ಮ ಬನ್ನಿ ಮಹಾಂಕಾಳಿ. ಯಾವುದೇ ಕಷ್ಟ ಬಂದ ಕಾಲದಲ್ಲಿ ಈ ಆಯುಧಗಳನ್ನು ಅನ್ಯರ ವಶ ಮಾಡಬೇಡ. ಪಾರ್ಥನು ಬಂದರೆ ವಶವಾಗಲಿ, ಭೀಮೇಶನು ಬಂದರೆ ಆಯುಧಗಳನ್ನು ಕೊಡಬೇಡ ತಾಯಿ ಸೌಖ್ಯಪ್ರದಾಯಿ. ಈ ಧನುರ್ಪಾನಗಳು ಅರ್ಜುನನಿಗೆ
ಆಜ್ಞೆ ಏನು ಮಾಡುವರು ಈ ನಿನ್ನ ಆಜ್ಞೆ ದಾಟಿದೆ ಈ ಸಾಲದು ಭೂಮಿ ಎನ್ನ ಗದೆಗೆ ಮತ್ತೆ ಗದಕೊಂಡ ಹಸ್ತನ ಒತೆಯಾಗಿ ಬಳಿ ಆದರ ಹಿಂದಚ್ಚ ಕುಲಕಂಟಕನಾಥ ಕೌರವನ ಅರಗಿನ ಮನೆಗೆ ಹಚ್ಚಿದ ಕಾಲದಲ್ಲಿ ನಿಮ್ಮೆಲ್ಲರ ನಮ್ಮ ಕಡೆಗೆ ತಂದವನು ನಾನು ಎದ್ರೆಯಲ್ಲೆತ್ತ ನಿಮ್ಮೆಲ್ಲರ ನಮ್ಮನ್ನ ಬಂದ ಡಂಬ ಸೂರ ನಂಬ ಕದನ ದೋಷಿ ಸಾಧನೆ ಹಾಗೆ ಮಾಡಿದವನು ನಾನು ಚಕ್ರಪುರದಲ್ಲಿ ಬಕ ನಮ್ಮ ರಕ್ತಚರ ನಮ್ಮ ಕಾಲುಗಳ ಎರಡು ಬಿಡಿದ ನಲಕ್ಕೆ ಹಪ್ಪಳಿಸಿ ಭೂಸರಲ ಭಯವನ್ನು ಪರಿಹರಿಸಿದವನು ನಾನು ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ದ್ರುಪದ ರಾಯನ ಪಟ್ಟಣವ ಮುತ್ತಿಯ ಹಾಕಿದ್ದ ಸಕಲ ದೀಸಾಧಿಪರಸಿಯವರೆಲ್ಲರನ್ನು ನೆಪ್ಪಲಯನಕ್ಕೆ ಆಡಿಸಿದವರು ನಾನು ಯಾತ್ರೆಗೆ ಬಂದ ಕೌರವನನ್ನ ಮುಸಿಯಂಬಿಗದ ಚಿತ್ರಸೇನನ್ನು ಕೂಡ ಯುದ್ಧಕ್ಕೆ ಹೋದ ಪಾತ್ರನಿಗೆ ಬೆಂಬಲವಾಗಿ ಹೋಗಿ ಯಕ್ಷ ಸಿದ್ಧರನ್ನು ಶಿಕ್ಷಿಸಿ ಅಂತರಿಕ್ಷಕ್ಕೆ ಓಡಿಸಿದವನು ನಾನು